ಶ್ರೀ ಗುರುಭ್ಯೋ ನಮಃ. ಇವತ್ತು ನಿಮ್ಮ ಮೇಲೆ ತಂತ್ರವಾಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಕಂಡುಹಿಡಿಯೋದಕ್ಕಾಗಿ ಒಂದು ಸಣ್ಣದಾದಂಥ ತಂತ್ರಕ್ರಿಯೆ ಹೇಳ್ತಾ ಇದ್ದೇನೆ. ಶನಿವಾರ ದಿನವೂ ಸಾಯಂಕಾಲ ಪಾದದಿಂದ ಹಣೆಯ ಮಠ ಒಂದು ಕೆಂಪು ದಾರವನ್ನು ಅಳತೆ ಮಾಡಬೇಕು. ಅಳತೆ ಮಾಡಿಕೊಂಡು ಆ ದಾರವನ್ನು ನಿಮ್ಮ ಮನೆಯ ಮೇನ ದ್ವಾರದಲ್ಲಿ ನೇತು ಹಾಕಬೇಕು. ನೇತು ಹಾಕಿ ಬೆಳಗಿನ ಜಾವ 5 ವಾರ ದಿನ ಆ ದಾರವನ್ನು ಮತ್ತೆ ಪಾದದಿಂದ ಹಣೆಯ ಮಠ ಅಳತೆ ಮಾಡಬೇಕು. ಆ ದಾರವು ನಿಮ್ಮ ಅಳತೆಗಿಂತ ಹೆಚ್ಚಾಗಿದ್ದರೆ ನಿಮ್ಮ ಮೇಲೆ ತಂತ್ರಕ್ರಿಯೆ ಆಗಿದೆ ಅಂಥೇಳಿ ಅರ್ಥ. ಮತ್ತೆ ಅದನ್ನು ಆಗಿದ್ದರೆ ಆ ದಾರ ಹೆಚ್ಚಾಗಿದ್ದರೆ ಏನು ಮಾಡಬೇಕಪ್ಪ ಅಂತ ಅದನ್ನು ಹೇಳ್ತಾ ಇದ್ದೀನಿ. ದಾರ ಅಷ್ಟೇ ಇದ್ದರೆ ನಿಮ್ಮ ಮೇಲೆ ತಂತ್ರಕ್ರಿಯೆ ಆಗಿಲ್ಲ ಅಂಥೇಳಿ ಅರ್ಥ. ಆ ದಾರ ನಿಮ್ಮ ಹೈಟಿಗಿಂತ ಹೆಚ್ಚಿದ್ದರೆ ಒಂದು ಕರಿ ಸಾಸಿವೆ ಎಣ್ಣೆ ಸಿಗುತ್ತದೆ. ಆ ಸಾಸಿವೆ ಎಣ್ಣೆಯಲ್ಲಿ ಆ ದಾರವನ್ನು ಎದ್ದಬೇಕು. ಚೆನ್ನಾಗಿ ಎದ್ದಿ ಅದನ್ನು ಖಾಲಿ ದೀಪದ ಪನತಿಯಲ್ಲಿಟ್ಟು ಬೆಂಕಿ ಹಚ್ಚಬೇಕು. ಬೆಂಕಿ ಹಚ್ಚಿದ ನಂತರ ಅದು ಸುಟ್ಟು ಬೂದಿ ಆಗಬೇಕು. ಸಂಪೂರ್ಣವಾಗಿ ಬೂದಿ ಆದ ನಂತರ ಆ ಪನತಿಯನ್ನು ತೆಗೆದುಕೊಂಡು ಹರಿಯೋ ನೀರಲ್ಲಿ ಹಾಕಿ ಬರಬೇಕು ಮನೆಗೆ. ಬಂದ ನಂತರ ದುರ್ಗಾ ಕವಚವಾಗಲಿ ಇಲ್ಲ ದುರ್ಗಾ ಪಾಠವಾಗಲಿ ಕೇಳಬೇಕು. ಕೇಳಿದರೆ ಕ್ರಮೇಣವಾಗಿ ನಿಮ್ಮ ಮೇಲೆ ಮಾಡಿದಂಥ ತಂತ್ರವು ಕಟ್ಟಕ್ಕೊಂತ ಬರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.